ಸೊ ನಮಸ್ಕಾರ ಗೈಸ್, IPL ಮುಗಿದ್ಮೇಲೆ ಇವತ್ತಿನ ಮ್ಯಾಚ್ ಇರೋದು ಬೆಂಗಳೂರು ಪೊಲೀಸ್ ವರ್ಸಸ್ RCB ಫ್ಯಾನ್ಸ್ ಗೆ. ಫಸ್ಟ್ ಟಾಸ್ ಗೆದ್ದೆ ಬೆಂಗಳೂರು ಪೊಲೀಸ್ ಅವರು ಚೂಸ್ ಮಾಡಿದ್ರು ಬ್ಯಾಟಿಂಗ್ ನ. ಪವರ್ ಪ್ಲೇ ಅಂತೂ ಬೆಂಗಳೂರು ಪೊಲೀಸ್ ಕೇರೆ ಮಾಡ್ಲಿಲ್ಲ. ಯಾವ್ದೇ ಬಾಲ್ ಬರ್ಲಿ ಎಕ್ಕ ಮುಕ್ಕ ಹೊಡೆದಿದ್ದೆ, ಬರೀ 6-4. ಯಾವ ಅಭಿಷೇಕ್ ಶರ್ಮಾನು ಇಲ್ಲ, ಯಾವ ಸೂರ್ಯವಂಶಿನೂ ಇಲ್ಲ. ಬರೀ 6 ಓವರ್ಗೆ ಬೆಂಗಳೂರು ಪೊಲೀಸ್ ಅವರು ಮಾಡಿದ ಸ್ಕೋರ್ 250. RCB ಫ್ಯಾನ್ಸ್ ಯಾವ್ದೇ ಮೂಲಲ್ಲಿ ಬಾಲಿಂಗ್ ಮಾಡ್ತಾ ಇದ್ರು, ಬೆಂಗಳೂರು ಪೊಲೀಸ್ ಹುಡ್ಕೊಂಡು ಹೋಗ್ಬಿಟ್ಟು 6-4 ಹೊಡಿತಾ ಇದ್ರು. 10 ಓವರ್ ಮುಗಿಯೋಷ್ಟರಲ್ಲಿ ಬೆಂಗಳೂರು ಪೊಲೀಸ್ ಅವರು ಮಾಡಿದ ಸ್ಕೋರ್ 512. ಬೆಂಗಳೂರು ಪೊಲೀಸ್ ಕ್ಯಾಪ್ಟನ್ ಜೊತೆ RCB ಫ್ಯಾನ್ ಕ್ಯಾಪ್ಟನ್ ಹಿಂಗೆಲ್ಲ ಹೊಡೆದ್ರೆ ಆಗಲ್ಲ ಸರ್ ಅಂತ ನೆಗೋಷಿಯಬಲ್ ಮಾತಾಡ್ತಾ ಇದ್ರು. ಆದ್ರೆ ಬೆಂಗಳೂರು ಪೊಲೀಸ್ ಕ್ಯಾಪ್ಟನ್ ನೆಗೋಷಿಯಬಲ್ ಒಪ್ಲಿಲ್ಲ. ಅದಕ್ಕೆ ಬೇಸರಗೊಂಡು ಹಿಂದಿರುಗದ RCB ಫ್ಯಾನ್ ಕ್ಯಾಪ್ಟನ್. ಇಂಪಾರ್ಟೆಂಟ್ ಕ್ರಿಕೆಟ್ ಮ್ಯಾಚ್ ನಡೀಬೇಕಾದ್ರೆ ಗ್ರೌಂಡ್ ಒಳಗಡೆ ಸಡನ್ ಆಗಿ ಹಂದಿ ಬಂದ್ಬಿಡ್ತು. RCB ಫ್ಯಾನ್ಸ್ ಟೀಮ್ ಎಲ್ಲ ಪೊಲೀಸ್ ಟೀಮ್ ನ ಬಿಟ್ಬಿಟ್ಟು ಹಂದಿ ನೋಡ್ತಾರೆ ಮುಂದಾಗ್ಬಿಟ್ರು. ಅಂಡ್ ಈ ಕಡೆ ಬೆಂಗಳೂರು ಪೊಲೀಸ್ ಟೀಮ್ ಅವರು ಬರೋ ಎಲ್ಲಾ ಬಾಲ್ಗೂ 6-4 ಹೊಡೆದಿ ಫಸ್ಟ್ ಇನ್ನಿಂಗ್ ಮುಗಿಯೋಷ್ಟಕ್ಕೆ ಮಾಡಿದ ಸ್ಕೋರ್ 1120. ತಗೋ ಇನ್ನೊಂದು 6 ಸ್ಕೋರ್ ನೋಡಿ. RCB ಫ್ಯಾನ್ಸ್ ಟೀಮ್ ಅವರು ಇಷ್ಟ ನಮ್ ಕೈಯೆಲ್ಲ ಚೇಸ್ ಮಾಡಕ್ಕಾಗಲ್ಲ, ಬಿಟ್ಕೊಟ್ಬಿಡ್ತೀವಿ ಸರ್ ಅಂತ ವಿಂಡಿ ಕೊಟ್ಬಿಟ್ಟು ಪೊಲೀಸ್ ಅವ್ರನ್ನ ಚೇರ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮ್ಯಾಚ್ ಗೆದ್ದಿದ್ದು ಬೆಂಗಳೂರು ಪೊಲೀಸ್ ಟೀಮ್, ಆದ್ರೆ ಸೆಲೆಬ್ರೇಷನ್ ಮಾಡಿದ್ದು RCB ಫ್ಯಾನ್ಸ್ ಟೀಮ್. ಎಲ್ಲಾ ಕಡೆ ಪಟಾಕಿ ಹೊಡೆದು ಡ್ಯಾನ್ಸ್ ಆಡಿ ಫುಲ್ ಸೆಲೆಬ್ರೇಷನ್ ಮಾಡಿದ್ರು. ಮ್ಯಾಚ್ ಪೊಲೀಸ್ ಟೀಮ್ ಗೆದ್ದಿರ್ಬೋದು, ಆದ್ರೆ ಕಪ್ ನಾವೇ ತಗೊಂಡು ಹೋಗೋದಂತ RCB ಫ್ಯಾನ್ಸ್ ಟೀಮ್ ಅವರು ಕಪ್ ಆಂಬುಲೆನ್ಸ್ ತೆಂಕೊಂಡು ಹೋಗ್ಬಿಟ್ರು. ಸರಿ ಕಪ್ಪು ಬೇಡ ಏನು ಬೇಡ ಅಂತ ಪೊಲೀಸ್ ಟೀಮ್ ಅವ್ರು ಮನೆಗೆ ಹೋಗ್ಬೇಕಾದ್ರೆ RCB ಫ್ಯಾನ್ಸ್ ಟೀಮ್ ಅವ್ರು ಅಲ್ಲೂ ಹೋಗ್ಬಿಟ್ಟು ಇಲ್ಲ ಸರ್ ನೀವು ಗೆದ್ದಿದ್ ಖುಷಿ ಡಿಜೆ ಬೇಕು ಅಂದ್ಬಿಟ್ಟು ಅವ್ರು ಸೈರನ್ಗೆ ಡ್ಯಾನ್ಸ್ ಆಡ್ತಾ ಇದ್ರು. ಒಟ್ನಲ್ಲಿ IPL ಆದ್ಮೇಲೆ ಈ ಪಂದ್ಯವಂತೂ ಬಹಳ ಉನ್ನತ ಮಟ್ಟದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಮುಂದಿನ ಪಂದ್ಯ ಯಾವಾಗ ಆಡ್ತಾರೆ ಅಂತ ಕಾಣ ನೋಡಬೇಕಂತ ವಿನಂತಿ.